ಸ್ನೇಹಿತರೆ, ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಅವಸರದಿಂದ ಏನೆಲ್ಲ ಅನಾಹುತಗಳಾಗುತ್ತವೆ ಎಂದು ನೋಡಿದೆವು. ಅದಕ್ಕೆ ಪರಿಹಾರವಾಗಿ ಈ ಸಂಚಿಕೆ. ಈ ಧ್ವನಿ ಸುರುಳಿಯನ್ನು ಕೇಳುವ ಮೊದಲು ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಯನ್ನು ಕೇಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೂಡ ಹಾಕಿದ್ದೇನೆ. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇಂದಿನ ವಿಷಯ ಬೇಗ ಬೇಗನೆ ಮೆಲ್ಲ ಮೆಲ್ಲನೆ. ಬೇಗ ಬೇಗನೆ ಮುಂದುವರೆಯಲು ನೀವು ಮೆಲ್ಲ ಮೆಲ್ಲನೆ ನಡೆಯಬೇಕು. ಇದೆಂಥ ವಿರೋಧಾಭಾಸ ಎನ್ನಿಸಬಹುದು. ಯೋಚಿಸಿ ನೋಡಿ. ಆಂಗ್ಲ ಭಾಷೆಯಲ್ಲಿನ ಹೇಸನ್ ಸ್ಲೋಲಿ ಎನ್ನುವ ಉಕ್ತಿಯನ್ನು ಕೇಳಿದ್ದೀರಾ? ಒಂದು ಪತ್ರಿಕಾ ಕಚೇರಿಗೆ ಒಬ್ಬ ಟೈಪಿಸ್ಟ್ ಹೊಸದಾಗಿ ಸೇರಿಕೊಂಡ. ಅವನು ವೇಗವಾಗಿ ತಪ್ಪಿಲ್ಲದೆ ಟೈಪ್ ಮಾಡುತ್ತಿದ್ದ. ಮ್ಯಾನೇಜರ್ ಅವನ ದಕ್ಷತೆಯನ್ನು ಕಂಡು ಸಂತುಷ್ಟರಾಗಿ ಉಳಿದವರಿಗೂ ವೇಗದ ರಹಸ್ಯವನ್ನು ತಿಳಿಸಿಕೊಡಿ ಎಂದು ಆತನನ್ನು ಕೇಳಿಕೊಂಡರು. ವೇಗವಾಗಿ ಟೈಪ್ ಮಾಡಬೇಕಾದರೆ ಮೆಲ್ಲಗೆ ಟೈಪ್ ಮಾಡಬೇಕು ಎಂದು ಅವನು ರಹಸ್ಯ ಭೇದಿಸಿದಾಗ ಎಲ್ಲರೂ ಚಕಿತರಾದರು. ಅವನ ಅಭಿಪ್ರಾಯ ಇದು: ವೇಗವಾಗಿ ಟೈಪ್ ಮಾಡಬೇಕಾದರೆ ಮೊದಲು ಮೆಲ್ಲ ಮೆಲ್ಲನೆ ಟೈಪ್ ಮಾಡಬೇಕು. ಯಾವ ಆತುರ ಉದ್ವೇಗಗಳಿಲ್ಲದೆ, ಒದ್ದಾಟ ಮಾಡದೆ, ಕೂಡಲೇ ವೇಗವಾಗಿ ವರ್ತಿಸುವ ಹಂಬಲವಿಲ್ಲದೆ ಟೈಪ್ ಮಾಡಬೇಕು. ಹೀಗೆ ಮಾಡಲು ಸದ್ಯದ ನಮ್ಮ ವೇಗವನ್ನು ಅರ್ಧಕ್ಕೆ ಇಳಿಸಬಹುದು. ಹಾಗೆ ವೇಗವನ್ನು ಅರ್ಧಕ್ಕಿಳಿಸಿದಾಗ ನಮ್ಮ ಗಲಿಬಿಲಿ, ಗೊಂದಲ, ಎಲ್ಲಿ ತಪ್ಪಾಗುತ್ತಿದೆಯೋ ಎನ್ನುವ ಭೀತಿ ದೂರವಾಗುತ್ತದೆ. ಶಾಂತ ಚಿತ್ತರಾಗಿ ಆನಂದದಿಂದಲೇ ನಾವು ಟೈಪ್ ಮಾಡುತ್ತೇವೆ. ಹಾಗೆ 1 ವಾರ ಟೈಪ್ ಮಾಡುವಾಗ ನಮಗೆ ಗೊತ್ತಿರದಂತೆ ವೇಗವು ಹೆಚ್ಚಾಗಿರುವುದನ್ನು ಕಾಣುತ್ತೇವೆ. ಅವಸರ ಆತುರಗಳಿಗೂ ನಮ್ಮ ಕೆಲಸದ ವೇಗಕ್ಕೂ ಸಂಬಂಧವಿಲ್ಲ. ಈ ವಿಚಾರವನ್ನು ಸರಿಯಾಗಿ ತಿಳಿದುಕೊಂಡರೆ ಎಲ್ಲ ಕೆಲಸವನ್ನು ನಾವು ಆಸಕ್ತಿ, ಏಕಾಗ್ರತೆ ಮತ್ತು ಸಂತೋಷದಿಂದ ಮಾಡಬಹುದು. ಯಕ್ಷಿಣಿ ಆಟಗಾರನೊಬ್ಬ ಒಮ್ಮೆ ಶಾಲೆಗೆ ಬಂದಿದ್ದ. ಆತ ಏಕಕಾಲದಲ್ಲಿ 6 ಚೆಂಡುಗಳನ್ನು 2 ಕೈಗಳಿಂದ ವೇಗವಾಗಿ ಮೇಲಕ್ಕೆ ಎಸೆಯುತ್ತಲೂ ಅವು ಕೆಳಕ್ಕೆ ಬರುತ್ತಿರುವಷ್ಟರಲ್ಲೇ ಸ್ಪರ್ಶ ಮಾತ್ರದಿಂದಲೋ ಎಂಬಂತೆ ತಿರುಗಿ ಮೇಲೇರುವಂತೆ ಮಾಡುತ್ತಲೂ ಇದ್ದ. ಚೆಂಡುಗಳು ಅವನ ಹಸ್ತವನ್ನು ಮುಟ್ಟುತ್ತಲೇ ಪುಟ ನೆಗೆಯುವಂತೆ ತೋರುತ್ತಿದ್ದವು. ಎಷ್ಟು ಎತ್ತರಕ್ಕೆ ಹಾರಿಸಿದರೂ ಅವು ಅವನ ಕೈಯೆಡೆಗೆ ಕಾಣದ ಸೂತ್ರದಿಂದೆಳೆದಂತೆ ಓಡೋಡಿ ಬರುತ್ತಿದ್ದವು. ವಿದ್ಯಾರ್ಥಿಗಳು ಆ ಚಮತ್ಕಾರವನ್ನು ಕಂಡು ಚಕಿತರೂ ಆನಂದಭರಿತರೂ ಆದರು. ಆಟಗಾರ ಹೊರಟು ಹೋದ ಕೂಡಲೇ ಕೆಲವು ಉತ್ಸಾಹಿಗಳು ಕೈಗೆ ಸಿಕ್ಕಿದ ಲಿಂಬೆಹಣ್ಣು, ಮೂಸಂಬಿ ಹಣ್ಣು, ಚೆಂಡುಗಳನ್ನು ಮೇಲಕ್ಕೆಸೆದು ಮುಖ ಮೂತಿಗಳ ಮೇಲೆ ಬೀಳಿಸಿಕೊಂಡರು. ಕೆಲವರು 1-2 ದಿನ ಯತ್ನಿಸಿ ಅಯ್ಯೋ ಇದು ನಮ್ಮಿಂದಾಗದ ಕೆಲಸ ಎಂದು ಕೈಬಿಟ್ಟರು. 15 ದಿನಗಳ ಬಳಿಕ ಮಕ್ಕಳ ಮನೋರಂಜನಾ ಕಾರ್ಯಕ್ರಮದಲ್ಲಿ ಒಬ್ಬ ವಿದ್ಯಾರ್ಥಿ 4 ಚೆಂಡುಗಳನ್ನು 2 ಕೈಗಳಿಂದ ಸರಸರನೆ ಹಾರಿಸಿ ಹಿಡಿದು ಎಲ್ಲರನ್ನೂ ಅಚ್ಚರಿಗೊಳಿಸಿದ. ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆ ಹೊಡೆದು ತಮ್ಮ ಆನಂದವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಮುಗಿದ ಬಳಿಕ ವಿದ್ಯಾರ್ಥಿಗಳೆಲ್ಲ ಹೇಗೆ ಕಲಿತೆ, ನನಗೂ ಹೇಳಿಕೊಡು ಎಂದು ಅವನನ್ನು ಮುತ್ತಿಕೊಂಡರು. ಅವನು ತಟ್ಟನೆ ಗುಟ್ಟು ಬಿಟ್ಟುಕೊಡಲಿಲ್ಲ. ಮ್ಯಾಜಿಕ್ ಮಾಡಿದೆ ಎಂದ. ನಾನು ಅವನನ್ನು ಪ್ರತ್ಯೇಕವಾಗಿ ಕರೆದು ಕೇಳಿದಾಗ ಅವನು ಹೇಳಿದ, ಪ್ರತಿನಿತ್ಯ ಯಾರೂ ಇಲ್ಲದ ಜಾಗದಲ್ಲಿ ಮೊದಲು ಒಂದೇ ಚೆಂಡನ್ನು ಮೆಲ್ಲ ಮೆಲ್ಲನೆ ಒಂದೇ ಕೈಯಿಂದ ಮೇಲಕ್ಕೆ ಹಾರಿಸಿ ಅದೇ ಕೈಯಿಂದ ಹಿಡಿದೆ. ಸುಮಾರು 100 ಬಾರಿ ಹಾಗೆ ಮಾಡಿದ ಮೇಲೆ 2 ಚೆಂಡುಗಳನ್ನು ಒಂದೇ ಕೈಯಿಂದ ಒಂದಾದ ಮೇಲೆ ಒಂದರಂತೆ ಹಾರಿಸಿ ಹಿಡಿದೆ. ಧೈರ್ಯ ಬಂತು, ನನಗೂ ಸಾಧ್ಯ ಎಂದು ತೋರಿತು. 10 ದಿನಗಳ ನಂತರ ಒಂದು ತಪ್ಪೂ ಇಲ್ಲದೆ ವೇಗವಾಗಿ ಹಾರಿಸಿ ಹಿಡಿಯಲು ಸಾಧ್ಯವಾಯಿತು. ಬೇಗ ಬೇಗನೆ ಎನ್ನುವುದು ಮೆಲ್ಲ ಮೆಲ್ಲನೆಯಿಂದಲೇ ಸಾಧ್ಯ ಎಂಬುದನ್ನು ಆತ ಕಂಡುಹಿಡಿದಿದ್ದ. ನಮ್ಮ ಸುಪ್ತ ಮನಸ್ಸು ನಾವು ಪಡೆಯುವ ಎಲ್ಲ ಅನುಭವಗಳನ್ನು ಸಂಗ್ರಹಿಸಿರುತ್ತದೆ. ಅಭ್ಯಾಸಗಳ ನಿರ್ಮಾಣ ಮತ್ತು ನಿಯಂತ್ರಣ ಸುಪ್ತ ಮನಸ್ಸಿನ ಒಂದು ಮುಖ್ಯ ಕಾರ್ಯ.
ಅದನ್ನು ನಾವು ಹೇಗೆ ನಡೆಸಿಕೊಳ್ಳುತ್ತೇವೆಯೋ ಅದು ಹಾಗೆ ನಡೆಯುತ್ತದೆ. ನಮ್ಮ ಉದ್ದೇಶದ ಸಾಫಲ್ಯಕ್ಕೆ ಸಹಾಯಕವಾಗುವಂತೆಯೂ ವಿರೋಧವಾಗುವಂತೆಯೂ ಅದನ್ನು ದುಡಿಸಿಕೊಳ್ಳಬಹುದು. ಆತುರ, ಅಸಹನೆ, ಗಲಿಬಿಲಿ, ಗೊಂದಲಗಳನ್ನು ಅದಕ್ಕಿತ್ತರೆ ಅದನ್ನೇ ಅದು ವೃದ್ಧಿಸುತ್ತದೆ. ಕ್ರಮ, ನಿಯಮ, ಶಾಂತತೆ, ಏಕಾಗ್ರತೆಯ ಕೆಲಸವನ್ನೇ ಕೊಟ್ಟರೆ ಅದು ಅದನ್ನು ವೃದ್ಧಿಸಲು ತನ್ನ ಸಹಾಯ ಮಾಡುತ್ತದೆ. ಹಾರ್ಮೋನಿಯಂ, ಪಿಟೀಲು ವಾದನ ಪಟುಗಳ ಬೆರಳುಗಳು ವಾದ್ಯದ ಮೂಲಕ ಹೊರಡಿಸುವ ಮಧುರ ಧ್ವನಿಯನ್ನು ನೀವು ಕೇಳಿದ್ದೀರಿ. ಗಾಯಕನು ಹಾಡುವ ರಾಗದ ಏರಿಳಿತಗಳನ್ನು ಕ್ಷಣಾರ್ಧದಲ್ಲಿ ಅವರು ಹಿಂಬಾಲಿಸುತ್ತಾರೆ. ಹಾಗೆ ಬಾರಿಸುವಾಗ ಗಾಯಕನಿಗೆ ಮುಖ ಕೊಟ್ಟು ನಗುತ್ತಾ ತಮ್ಮ ಕೈ ಚಳಕದಿಂದ ಆತನ ಸವಾಲನ್ನು ಎದುರಿಸುತ್ತಾ ತಾಳ ಲಯದ ಕಡೆಗೂ ಗಮನ ಹರಿಸುತ್ತಾ ತಮ್ಮ ಚಾತುರ್ಯಕ್ಕೆ ಸಭಿಕರು ತೋರಿಸುವ ಆನಂದ ಅಭಿನಂದನೆಗಳನ್ನು ಆಂತರಿಕ ಆತ್ಮತೃಪ್ತಿಯ ನಗುವಿನಿಂದ ಸ್ವೀಕರಿಸುತ್ತಿರುತ್ತಾರೆ. ಗಂಟೆಗಟ್ಟಲೆ ವಾದ್ಯ ಬಾರಿಸಿದರೂ ಅವರ ಆನಂದ ಸ್ಫೂರ್ತಿಗಳಿಗೆ ಕೊರತೆ ಇಲ್ಲ. ಕಚೇರಿ ನಡೆಯುವ ವೇಳೆ ವಾದ್ಯ ಬಾರಿಸುವವರು ಎಲ್ಲೆಲ್ಲಿ ಹೇಗೆ ಬೆರಳಿಡಬೇಕು ಎಂಬುದಕ್ಕೆ ಸ್ವಲ್ಪವಾದರೂ ಗಮನ ಕೊಡುವರೇ ಇಲ್ಲ. ಹಾಗೆ ಗಮನವಿತ್ತರೆ ಅವರಿಂದ ಸರಿಯಾಗಿ ಬಾರಿಸಲು ಸಾಧ್ಯವಾಗುವುದೇ? ಖಂಡಿತ ಸಾಧ್ಯವಿಲ್ಲ. ಅವರ ಹೊರ ಮನಸ್ಸು ಹಲವು ಕಡೆ ಗಮನವಿತ್ತರೂ ಒಳ ಮನಸ್ಸು ಅವರ ಬೆರಳುಗಳನ್ನು ಹೇಗೆ ಬೇಕೋ ಹಾಗೆ ನಡೆಸುತ್ತದೆ. ಇದರ ರಹಸ್ಯವೇನು? ಯಾವುದೇ ಕಲೆ ಅಥವಾ ಕೆಲಸದಲ್ಲಿ ನಮಗೆ ಪೂರ್ಣ ದಕ್ಷತೆ ಬರಬೇಕಾದರೆ ಅದರ ಕಾರ್ಯವಿಧಾನ ನಮ್ಮ ಸುಪ್ತ ಮನಸ್ಸಿನಲ್ಲಿ ಸರಿಯಾಗಿ ನೆಲೆ ನಿಲ್ಲಬೇಕು. ಅದನ್ನು ಮಾಡುವಾಗ ಲಕ್ಷ್ಯ ಕೊಡದೆ ಸರಾಗವಾಗಿ ಮಾಡುವಂತಾಗಬೇಕು. ತನ್ಮೂಲಕ ಸಂತೋಷವೂ ಉಂಟಾಗಬೇಕು. ಕೆಲಸವನ್ನು, ಕಲೆಯನ್ನು ಅವಸರ, ಆತುರದ ಭಾರ ಹೊರಿಸದೆ ಮೆಲ್ಲನೆ ಕಲಿಯಲು ಯತ್ನಿಸಿದರೆ ಅದನ್ನು ಸರಿಯಾಗಿ ಪೂರ್ಣವಾಗಿ ಕಲಿಯಬಲ್ಲೆವು. ಮಾತ್ರವಲ್ಲ, ಯಾವ ಕಷ್ಟವನ್ನು ಪಡದೆ ಅಥವಾ ಭಯ ಇಲ್ಲದೆ ಮುಂದೆ ಅವಕಾಶ ಬಂದಾಗ ಪುನಃ ಅದನ್ನು ಮಾಡಬಲ್ಲೆವು. ನೀವು ಇತ್ತೀಚೆಗೆ ಸೈಕಲ್ ಸವಾರಿ ಮಾಡದೆ ಸುಮಾರು 10 ವರ್ಷಗಳೇ ಆಗಿರಬಹುದು. ಆದರೆ ಒಮ್ಮೆ ತಿರುಗಿ ಸವಾರಿ ಮಾಡಲು ಯತ್ನಿಸಿ. ನಿಮ್ಮ ಸುಪ್ತ ಮನಸ್ಸು ಖಂಡಿತವಾಗಿ ನಿಮಗೆ ಸಹಾಯ ಮಾಡುವುದು. ನೀವು ಭಯ, ಸಂಶಯವಿಲ್ಲದೆ ಸಂತೋಷದಿಂದ ಸವಾರಿ ಮಾಡುವಿರಿ. ಸಣ್ಣ ಕೆಲಸವಾದರೂ ಮನಸ್ಸು ಕೊಟ್ಟು ಚೆನ್ನಾಗಿ ಮಾಡಬೇಕು. ಏಕೆ ಎಂಬುದು ನಿಮಗೆ ಈಗ ಗೊತ್ತಾಗಿರಬಹುದು ಅಲ್ಲವೇ? ಕಲಿಕೆಯಲ್ಲಿ ಈ ತತ್ವದ ರಹಸ್ಯ ಹಲವು ವಿದ್ಯಾರ್ಥಿಗಳಿಗೆ ಅಪಾರ ಸ್ಫೂರ್ತಿಯನ್ನು ನೀಡಬಲ್ಲದು. ಅವರ ಅಧ್ಯಯನದ ಅಲ್ಲ, ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲದು. ಈಗ ಇನ್ನೊಂದು ವಿಷಯವನ್ನು ನೋಡೋಣ. ನನ್ನ ಸಮಯ ಅಮೂಲ್ಯ. ಪ್ರಸಿದ್ಧ ಜನನಾಯಕರು, ಉದ್ಯಮಿಗಳು ಆದ ಹಿರಿಯರೊಬ್ಬರನ್ನು ಅವರ ಆಫೀಸಿನಲ್ಲಿ ಭೇಟಿಯಾದಾಗ ಅವರ ಕೋಣೆಯಲ್ಲಿದ್ದ ಮೇಜಿನ ತುದಿಗೆ ನನ್ನ ಸಮಯ ಅಮೂಲ್ಯವಾಗಿದೆ ಎಂಬ ಪುಟ್ಟ ಬೋರ್ಡನ್ನು ತೂಗು ಹಾಕಿದ್ದರು. ಏನಿದು, ಇವರ ಸಮಯ ಅಮೂಲ್ಯ, ನನ್ನ ಸಮಯ ಅಮೂಲ್ಯವಲ್ಲವೇ ಎಂದು ಯೋಚಿಸುತ್ತಾ ತಿರುಗಿ ಅದೇ ವಾಕ್ಯವನ್ನು ಓದಿದೆ. ಯಾರು ಅಲ್ಲ ಅಂದವರು ತನ್ನ ಸಮಯ ಅಮೂಲ್ಯವಾಗಿದೆ ಎಂಬುದನ್ನು ತಿಳಿಯದ ಹಲವರು ಇತರರ ಸಮಯವನ್ನು ಹಾಳು ಮಾಡಲು ಹಿಂಜರಿಯುವುದಿಲ್ಲ. ಅಂಥವರಿಗೆ ಎಚ್ಚರಿಕೆಯಾಗಿ ಅವರು ಅಲ್ಲಿ ಆ ಮಾತನ್ನು ಬರೆದಿದ್ದರು. ನನ್ನ ಸಮಯ ಅಮೂಲ್ಯವಾಗಿದೆ ಎಂದು ಬರೆದಿರಿಸಿಕೊಂಡ ಅವರು ದಿನದಲ್ಲಿ 16 ಗಂಟೆಗಳಿಗಿಂತಲೂ ಹೆಚ್ಚು ಹೊತ್ತು ದುಡಿಯಬಲ್ಲರು. ವಿಶಾಲವಾಗಿ ಬೆಳೆದ ಸಂಸ್ಥೆಯ 100 ಸಮಸ್ಯೆಗಳಿಗೆ ಸಮಾಧಾನವನ್ನು, ಸೂಕ್ತ ಸಲಹೆಗಳನ್ನು ನೀಡಬಲ್ಲರು. ಅಲ್ಲಿ ಬರೆದ ಮಾತಿನ ಅರ್ಥವನ್ನು ಅವರು ಬದುಕಿನಲ್ಲಿ ಆಚರಿಸಿ ಉಪದೇಶಿಸುವಂತಿತ್ತು. ನೀವು ನಿಮ್ಮ ಮನಸ್ಸಿನ ಎದುರು ಈ ಮಾತುಗಳನ್ನು ಬರೆದ ಒಂದು ಬೋರ್ಡನ್ನು ತೂಗು ಹಾಕಿ, ನಿಜವಾಗಿಯೂ ನಿಮ್ಮ ಸಮಯ ಅಮೂಲ್ಯವಾಗಿದೆ. ಒಂದು ಸಣ್ಣ ಲೆಕ್ಕ ಮಾಡುತ್ತೀರಾ? 1 ವರ್ಷದಲ್ಲಿ 8760 ಗಂಟೆಗಳು ಇವೆ.
ಈ ಸಮಯವನ್ನು ನೀವು ಹೇಗೆ ಕಳೆಯುತ್ತೀರಿ ಎಂಬುದನ್ನು ಸ್ವಲ್ಪ ಯೋಚಿಸಿ. ಇಷ್ಟು ಸಮಯ ನಿದ್ರೆಗೆ, ಇಷ್ಟು ಸಮಯ ಕೆಲಸಕ್ಕೆ, ಆಹಾರ ಸೇವನೆಗೆ, ವಿನೋದ ವಿಹಾರಕ್ಕೆ, ಇಷ್ಟು ಹೀಗೆಂದು ವಿಂಗಡಿಸಿರಿ. ಒಂದು ಪೆನ್ಸಿಲ್ ತೆಗೆದುಕೊಂಡು ಕಾಗದದ ಮೇಲೆ ಶಾಂತ ಚಿತ್ತರಾಗಿ ಬರೆಯಿರಿ. ನೀವು ಆಶ್ಚರ್ಯಚಕಿತರಾಗುತ್ತೀರಿ. ನಿಮಗೆ ಎಷ್ಟು ಹೊತ್ತು ವಿರಾಮ ಕಾಲವಿದೆ ಎಂದು ಆಗ ಅರ್ಥವಾಗುವುದು. ಇನ್ನೊಂದು ಆಶ್ಚರ್ಯ ನಿಮ್ಮನ್ನು ಕಾದಿರುತ್ತದೆ. ಅಷ್ಟು ವಿರಾಮ ಕಾಲವನ್ನು ನೀವು ಹೇಗೆ ಸಾರ್ಥಕವಾಗಿಯೋ ನಿರರ್ಥಕವಾಗಿಯೋ ಕಳೆದಿರಿ ಎಂಬುದು. ಸಮಯದ ಕಡೆಗೆ ಗಮನ ಕೊಡದೆ ಹಣವನ್ನು ಕೂಡಿ ಹಾಕುವುದು ಮಾತ್ರ ಬುದ್ಧಿವಂತಿಕೆ ಎಂದು ತಿಳಿದರೆ ನಿಮ್ಮ ಅರ್ಥಶಾಸ್ತ್ರಿಕೆಯನ್ನು ಮೆಚ್ಚುವಂತಿಲ್ಲ. ನೆನಪಿಡಿ, ನಿಮ್ಮ ಸಮಯದ ಸದ್ವಿನಿಯೋಗವೇ ಯಶಸ್ಸಿನ ಗುಟ್ಟು. ದಿನದಲ್ಲಿ ನೀವು 1-2 ಗಂಟೆಗಳ ಕಾಲ ವ್ಯರ್ಥ ಹರಟೆಯಲ್ಲಿ ಅಥವಾ ಯಾವ ಕೆಲಸವೂ ಇಲ್ಲದೆ ಕಳೆದಿರಿ ಎಂದರೆ 1 ವರ್ಷದ ನಿಮ್ಮ ಅಮೂಲ್ಯ ಸಮಯದಲ್ಲಿ ನೀವು ಸಾಧಿಸಬಹುದಾಗಿದ್ದ ಅದ್ಭುತ ಹೇಗೆ ಮಾಯವಾಗುವುದು ಎಂಬುದನ್ನು ಯೋಚಿಸಿ. ಮತ್ತೆ ನೋಡೋಣವೆಂದು ನಿಮ್ಮ ಕೆಲಸವನ್ನು ಮುಂದಕ್ಕಿರಿಸಿಕೊಳ್ಳುತ್ತೀರಾ? ಕಳೆದ ಸಮಯ ಹಿಂತಿರುಗಿ ಬರುವುದೇ? ನಮ್ಮ ಜೀವನ ದೀರ್ಘವಾಗಿದೆಯೇ ಅದನ್ನು ಸಿಕ್ಕಾಪಟ್ಟೆ ಉಪಯೋಗಿಸಿ ಮತ್ತೆ ಸರಿಪಡಿಸಿಕೊಳ್ಳುವುದಕ್ಕೆ? ನಿಜವಾದ ಮಿತವ್ಯಯಿಯ ಮನಸ್ಸಿನಲ್ಲಿ ನಿರರ್ಥಕ ವಿಚಾರಗಳಿಗೆ ಸ್ಥಾನವಿರದು. ಉದ್ದೇಶಹೀನ ಚರ್ಚೆಯಲ್ಲಿ ನಾವೇಕೆ ಮಗ್ನರಾಗಬೇಕು? ನಿಶ್ಚಿತ ಸಮಯವನ್ನು ಗೊತ್ತುಪಡಿಸಿಕೊಂಡು ನೀವು ಕಾರ್ಯಮಗ್ನರಾಗಿ. ಒಸ್ಲರ್ ಹೇಳಿದ ಮಾತನ್ನು ನೀವು ಮರೆಯುತ್ತೀರಾ? ನೀವು ಈಗಿಂದೀಗ ಜಾಗರೂಕರಾಗದಿದ್ದರೆ ಮತ್ತೆ ಪಶ್ಚಾತ್ತಾಪ ಪಡಬೇಕಾಗುವುದು. ಉಮರ್ ಖಯ್ಯಾಮ್ ಹೇಳಿದಂತೆ, ಈ ದಿನ ಎಂದಿಗೂ ಹಿಂದಿರುಗಿ ಬರಲಾರದು ಎಂಬುದನ್ನು ಯೋಚಿಸು ಎಂದು ದಾಂತೆ ಸಾರಿದ. ನಂಬಲ ಸಾಧ್ಯವಾದ ವೇಗದಿಂದ ನಮ್ಮ ಜೀವನ ಜಾರಿ ಹೋಗುತ್ತಿದೆ. ಸೆಕೆಂಡಿಗೆ 19 ಮೈಲುಗಳ ವೇಗದಲ್ಲಿ ನಮ್ಮ ಯಾನ ಸಾಗಿದೆ. ಅಂತರಿಕ್ಷದಲ್ಲಿ ಈ ದಿನ, ಈ ಕ್ಷಣ ಮಾತ್ರ ನಮ್ಮ ಅಮೂಲ್ಯ ಸ್ವತ್ತು. ಹೌದು, ಅದು ನಮ್ಮ ಏಕಮಾತ್ರ ನಿಧಿ. ಭೂತ ಭವಿಷ್ಯಗಳ ಚಿಂತೆಯನ್ನು ಮರೆತು ಸರ್ವ ಪ್ರಯತ್ನಗಳಿಂದಲೂ ಈ ಕ್ಷಣದಲ್ಲಿ ಯಶಸ್ವಿಯಾಗಿ ಬದುಕಲು ದಿನ ದಿನವೂ ಯತ್ನಿಸೋಣ. ಆಗ ಮಾತ್ರ ನಮ್ಮ ಬಾಳಿಗೆ ಹುರುಪು, ಹೊಸತನ, ಬೆಳಕು ಇವು ಬಂದೇ ಬರುತ್ತವೆ. ಒಂದೊಂದೇ ದಿನಗಳು ಸೇರಿ ವರ್ಷಗಳಾಗುತ್ತವೆ. ಜೊತೆಗೆ ದಿನ ದಿನವೂ ಮಾಡಿದ ಒಳ್ಳೆಯ ಕೆಲಸಗಳ ಫಲವೂ ಸಂಸ್ಕಾರಗಳು ಕಲೆತು ವೃದ್ಧಿಯಾಗುತ್ತವೆ. ನೀವು ಗಡ್ಡವನ್ನು ಏಕೆ ಕ್ಷೌರ ಮಾಡಿಕೊಳ್ಳುತ್ತಿಲ್ಲ ಎಂದು ಯಾರೋ ಜಾರ್ಜ್ ಬರ್ನಾರ್ಡ್ ಶಾ ಅವರನ್ನು ಕೇಳಿದಾಗ ಆ ಪ್ರಶ್ನೆಗೆ ಅವರು ನೀಡಿದ ಉತ್ತರ ಹೀಗಿತ್ತು: ಗಡ್ಡ ಮಾಡಿಕೊಂಡರೆ ಸಮಯ ವ್ಯರ್ಥವಾಗುತ್ತದೆ. ನಾನು ದಿನಕ್ಕೆ 4 ಮಿನಿಟುಗಳಂತೆ ಜೀವನದಲ್ಲಿ 10 ತಿಂಗಳುಗಳನ್ನು ಗಳಿಸಿದ್ದೇನೆ ಎಂದರಂತೆ. ಗಡ್ಡಧಾರಿಗಳೆಲ್ಲ ಸಮಯದ ಸದುಪಯೋಗ ಮಾಡುತ್ತಾರೆಂದಲ್ಲ, ಸಮಯದ ಬೆಲೆಯನ್ನು ಅರಿತ, ಅತ್ಯಂತ ಎಚ್ಚರಿಕೆಯಿಂದ ತನ್ನ ಪಾಲಿಗೆ ದೊರೆತ ಸಮಯವನ್ನು ಸ್ವಲ್ಪವೂ ವ್ಯರ್ಥವಾಗದಂತೆ ನೋಡಿಕೊಂಡ ಹಿರಿಯ ಅನುಭವಿಯೊಬ್ಬರ ಮಾತು ಅದು. ಹೌದು, ಜೀವನ ಬಹಳ ದೀರ್ಘವಾಗಿಲ್ಲ, ಸಮಯ ಅಮೂಲ್ಯ. ಈ ಕ್ಷಣವೇ ಮುಂದಾಗಿ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.